ಕಟಕ ರಾಶಿಯವರಿಗೆ ನೋಡಿ ಎಲ್ಲಾದರೂ ಒಂದು ಕಡೆ ತುಂಬ ಶಿವನ ಟೆಂಪಲ್ ಎಲ್ಲಿರುತ್ತೆ, ಶಿವನ ಮೂರ್ತಿ ಶಿವನ ಟೆಂಪಲ್ ಎಲ್ಲಿರುತ್ತೆ ಅಲ್ಲಿ ನೀವು ಅಭಿಷೇಕಕ್ಕೆ ಹಾಲನ್ನು ಕೂಡ ಕೊಡ್ಬೋದು. ಇದು ನಿಮಗೆ ತುಂಬ ಪ್ಲಸ್ ಪಾಯಿಂಟು. ನೀರು ಮತ್ತು ಹಾಲನ್ನು ದಾನವನ್ನು ಮಾಡಿ ಅಭಿಷೇಕಕ್ಕೆ ಹಾಲನ್ನು ಕೊಡಿ. ಹಾಲು ಯಾರಿಗಾದ್ರೂ ಕೊಡಿಸಿ ಒಂದು ಅರ್ಧ ಲೀಟ್ರು, ಅದು ಕೂಡ ನಿಮಗೆ ಚಿಕ್ಕ ಚಿಕ್ಕ ಮಕ್ಕಳಿರೋ ಮನೆಗೆ ಹಾಲನ್ನು ಕೊಡಿಸಿ, ಅದು ನಿಮ್ಮನ್ನ ತುಂಬ ಕಾಯುತ್ತೆ ಕಟಕ ರಾಶಿಯವರಿಗೆ. ಓಕೆ ಮೇಡಮ್, ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಹೇಗಿದೆ ಗುರುಗ್ರಹ ಬದಲಾವಣೆಯಿಂದ? ಸಿಂಹ ರಾಶಿಯವರು ತುಂಬ ಟ್ರಬಲಲ್ಲಿದ್ದರು. ಗುರು 12ನೇ ಮನೇಲಿದ್ದಾಗ ಯಾವ ಕೆಲಸ ಕಾರ್ಯನೂ ಆಗಿಲ್ಲ, ಎಲ್ಲ ಕಡೆ ಸಿಕ್ಕಾಕೊಂಡು ಒದ್ದಾಡ್ತಿದ್ರು. ಆದರೆ ಇವಾಗ ಹಂಗಲ್ಲ, ಗುರು 11ನೇ ಮನೆಗೆ ಹೋಗಿರೋದಕ್ಕೆ ಎಲ್ಲ ಒಂದು ಕಡೆ ಸಿಂಹ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಆದರೆ ಕೇತು ಬಂದು ರಾಶಿಯಲ್ಲೇ ಇರೋದ್ರಿಂದ ಎಲ್ಲ ಒಂದು ಕಡೆ ಹೆಲ್ತ್ ಪ್ರಾಬ್ಲಮ್ಮು, ತುಂಬ ಡಿಸಪಾಯಿಂಟ್ ಆಗೋದು, ಮತ್ತು ಮನೇಲಿ ಇಷ್ಟು ದಿನ ಏನು ನೀವು ಕಷ್ಟದಲ್ಲಿದ್ದರೋ ಅದಕ್ಕೆಲ್ಲ ಸ್ವಲ್ಪ ಇವಾಗ ಎಡೆ ಸಿಕ್ತಂಗೆ ಆಗುತ್ತೆ. ಅದರಲ್ಲೂ ಸ್ವಲ್ಪ ಭಯ ಬೀಳ್ತಾ ಇರ್ತೀರ. ಸಿಂಹರಾಶಿಯವರು ಯಾವುದಕ್ಕೂ ಭಯ ಬೀಳಲ್ಲ, ಮುಂದೆ ನುಗ್ಗೋದು ಜಾಸ್ತಿ. ಆದರೆ ಈ ಒಂದು ಟೈಮಲ್ಲಿ ಸ್ವಲ್ಪ ಭಯವಾಗಿ ಇರ್ತೀರಾ ಅಂತ ಹೇಳುತ್ತೆ. ಮತ್ತು ನೋಡಿ, ಸಿಂಹರಾಶಿಯವರಿಗೆ 3ನೇ ಮನೇಲಿ ಬುಧ ಇರ್ತಾರೆ. 3ನೇ ಮನೇಲಿ ಬುಧ ಇದ್ದಾಗ ಸ್ವಲ್ಪ ಫ್ರೆಂಡ್ಸ್ ಜೊತೆ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ನಿಮ್ಮ ಆಪ್ತರು, ನಿಮ್ಮ ಅಕ್ಕ ತಂಗಿರು, ಇವ್ರ ಜೊತೆ ತುಂಬ ಹುಷಾರಾಗಿರ್ಬೇಕೈತೆ. ಎಲ್ಲ ಒಂದು ಕಡೆ ಲೆಕ್ಕಪತ್ರಗಳಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮತ್ತು 4ನೇ ಮನೆಯಲ್ಲಿ ಕುಜ ಮತ್ತು ಸೂರ್ಯ ಶುಕ್ರ. 4ನೇ ಮನೆಯಲ್ಲಿ ಕುಜ ಮತ್ತು ಸೂರ್ಯ ಶುಕ್ರ ಇರೋದು, ಯಾವುದಾದ್ರು ಮನೆ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ತೊಗೊಳ್ತೀರಾ, ಅಥವಾ ಮನೆ ಬದಲಾವಣೆ ಮಾಡೋದಾದರೂ ಮಾಡ್ತೀರಾ ಅಂತ ಹೇಳುತ್ತೆ. ಮತ್ತು ತುಂಬ ನಿಮ್ಮ ಫ್ರೆಂಡು, ನಿಮ್ಮ ಹೆಂಡತಿ, ನಿಮಗೆ ಬೇಕಾಗಿರೋರ ಕಡೆಯಿಂದ ಎಲ್ಲ ಒಂದು ಕಡೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ರೆಮಿಡಿ ಹೇಳೋದಾದ್ರೆ ಏನು ಮಾಡಬೇಕಿದೆ? ಸಿಂಹ ರಾಶಿಯವರಿಗೆ ರೆಮಿಡಿ ಅಂತ ಬಂದರೆ ನೋಡಿ, ಸಿಂಹ ರಾಶಿಯವರು ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸಿಂಹ ರಾಶಿಯವರು ಅತಿ ಹೆಚ್ಚು ನೀವು ಏನಪ್ಪ ಅಂದರೆ ತಾಮ್ರದ ಚೊಂಬು ಏನು ಬರುತ್ತೆ, ತಾಮ್ರದ ಚೊಂಬಲ್ಲಿ ನೀರು ಇಟ್ಬಿಟ್ಟು ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದೇನು ನಿಮಗೆ ತುಂಬ ಇದೇನಿಲ್ಲ, ಯಾಕಂದರೆ ತುಂಬ ಖರ್ಚು ಏನಿಲ್ಲ, ಅದು ನಿಮಗೆ ನೀವೇ ಮಾಡ್ಬೋದು. ಅದರಲ್ಲೂ ನೀವು ಸೂರ್ಯನ ಬೆಳಗ್ಗೆ ಎದ್ದು ಅದೇ ತಾಮ್ರದ ಚೊಂಬಲ್ಲಿ ಸೂರ್ಯನಿಗೆ ಒಂದು ನೀರು ಏನಾದರೂ ಆರ್ಗ್ಯ ಕೊಟ್ಟರು ತುಂಬ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರಿಗೆ. ಓಕೆ ಮೇಡಮ್, ಮುಂದಿನ ರಾಶಿ ಕನ್ಯಾ ರಾಶಿಯವ್ರಿಗೆ ಹೇಗಿದೆ? ಕನ್ಯಾ ರಾಶಿಯವರಿಗೆ ನೋಡಿ, ಸಪ್ತಮ ಅಂದರೆ ಶನಿ ದೃಷ್ಟಿ ಸಪ್ತಮದಲ್ಲಿ ಬೀಳ್ತಾನೆ ಇತ್ತು. ನಾನು ಹೇಳ್ತಾನೆ ಇದ್ದೆ ಕನ್ಯಾ ರಾಶಿಯವ್ರಿಗೆ. ಬಟ್ ಈ ಕನ್ಯಾ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿತ್ತು. ಬಟ್ ಗುರುವಿನ ಬದಲಾವಣೆ ಆದಮೇಲೆ ಗುರು ಬಂದು 9ನೇ ಮನೆಗೆ ಬರ್ತಾರೆ. 9ನೇ ಮನೆಗೆ ಗುರು ಎಲ್ಲ ಒಂದು ಕಡೆ ಹಿರಿಯರ ಆಸ್ತಿ ಸಿಕ್ಕುತ್ತೆ ಅಂತ ಹೇಳುತ್ತೆ. 10ನೇ ಮನೆ. ಸೊ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕೆಲಸ ಹೇಳಿದ್ನಲ್ಲ, ಎಲ್ಲಾದರೂ ಕೆಲಸ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. 10ನೇ ಮನೇಲಿ ಗುರು ಬಂದಾಗ ಒಂದೊಂದು ಸತಿ ಕೆಲಸವನ್ನು ಕೂಡ ಕಳ್ಕೊಳ್ತೀರಾ ಅಂತ ಹೇಳುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಕೆಲಸದ ವಿಚಾರದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದರೆ, ನಿಮ್ಮ ಕಂಪ್ನಿ ನಡೆಸ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರಬೇಕು. ಕೆಲಸದವ್ರ ಜೊತೆ ನಿಮ್ಮ ಕೈ ಕೆಳಗಡೆ ಕೆಲಸದವ್ರು ಇದ್ದರೆ ಅವ್ರ ಹತ್ರ ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅದು ಬಿಟ್ಟರೆ ನೋಡಿ, ಕನ್ಯಾ ರಾಶಿಯವರಿಗೆ 2ನೇ ಮನೆ ಧನಸ್ಥಾನದಲ್ಲಿ ಬುಧ, ಯಾಕಂದರೆ ರಾಶಿಯಾಧಿಪತಿ 2ನೇ ಮನೆಗೆ ಬಂದಿರೋದು. ತುಂಬ ಬ್ರಿಲಿಯಂಟ್ ಅವ್ರು ಏನಾದರೂ ಇದ್ದರೆ ತುಂಬ ಅಚೀವ್ ಮಾಡುವಂಥ ಒಂದು ಟೈಮ್ ಇದಾಗಿರುತ್ತೆ. ನಿಮ್ಗೆ ಯಾವುದಾದ್ರೂ ಪ್ರಶಸ್ತಿ ಬರೋದು, ಅಚೀವ್ ಮಾಡೋದು, ನೀವೆಲ್ಲ ಕಡೆ ಶೈನ್ ಆಗೋದು, ಇದೆಲ್ಲ ಕಾಣಿಸ್ತಾ ಇರುತ್ತೆ. ಮತ್ತು ಸೂರ್ಯ ಶುಕ್ರ ಮತ್ತು ಕುಜ 3ನೇ ಮನೆ ಅಂದರೆ ವೃಶ್ಚಿಕ ರಾಶಿಯಲ್ಲಿದ್ದಾಗ ಕನ್ಯಾ ರಾಶಿಯವರಿಗೆ ಎಲ್ಲ ಒಂದು ಕಡೆ ನಿಮಗೆ ಫ್ರೆಂಡ್ಸಿಂದ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿರಿಂದ ಆಗಿರ್ಬೋದು, ಅಥವಾ ನೀವೇನು ಕೆಲಸ ಮಾಡ್ತೀರಾ ಆ ಜಾಗದಲ್ಲಾಗಿರ್ಬೋದು, ಯಾರಾದರೂ ಒಬ್ಬರು ನಿಮಗೆ ವೆಲ್ ವಿಷರ್ ಸಿಗ್ತಾರೆ ಅಂತ ಹೇಳ್ಬೋದು. ನಿಮ್ಮನ್ನು ಗೈಡ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಫ್ರೆಂಡ್ ಸಿಗ್ತಾರೆ ಅಂತ ಹೇಳ್ಬೋದು.